ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಬಿಟ್ಟು ಉಳಿದವರಿಗೆ ಬೇಲ್ ಸಿಕ್ಕಿದೆ. ಬಳ್ಳಾರಿಯಲ್ಲಿ ದೊಡ್ಡ ಹೈ ಡ್ರಾಮಾನೇ ನಡೆದಿತ್ತು ಬ್ಯಾನರ್ ವಿಚಾರಕ್ಕೆ. ಆ ಬ್ಯಾನರ್ ವಿಚಾರಕ್ಕೆ ಒಬ್ಬ ಕಾರ್ಯಕರ್ತನ ಹತ್ಯೆ ಕೂಡ ಆಗಿತ್ತು. ಅದಾದ ಬಳಿಕ ಸಾಕಷ್ಟು ಡೆವಲಪ್ಮೆಂಟ್ಸ್ ಆಗಿತ್ತು. ಆದರೆ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಗಳಿಗೆ ಜಾಮೀನು ಮಂಜೂರು ಆಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಬಿಟ್ಟು ಉಳಿದವರಿಗೆ ಬೇಲ್ ಸಿಕ್ಕಿದೆ. ಚರಣ್ ಸಿಂಗ್ಗೆ ಬಿಟ್ಟು ಎಲ್ಲರಿಗೂ ಕೂಡ ಜಾಮೀನು ಮಂಜೂರು ಆಗಿದೆ. 25 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. 42ನೇ ವಿಶೇಷ ನ್ಯಾಯಾಲಯದಿಂದ ಜಾಮೀನು ಮಂಜೂರಾಗಿದೆ. ಒಬ್ಬ ಆರೋಪಿಗೆ ಹೊರತುಪಡಿಸಿ, ಅಂದ್ರೆ ಚರಣ್ ಸಿಂಗ್ ಇದಾರಲ್ಲ, ಅವರಿಗೆ ಜಾಮೀನು ಹೊರತುಪಡಿಸಿ ಇನ್ನು ಮಿಕ್ಕಿದವರಿಗೆಲ್ಲರಿಗೂ ಕೂಡ ಜಾಮೀನು ಮಂಜೂರಾಗಿದೆ. 42ನೇ ವಿಶೇಷ ನ್ಯಾಯಾಲಯದಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸತೀಶ್ ರೆಡ್ಡಿ ಗನ್ಮ್ಯಾನ್ ಚರಣ್ ಸಿಂಗ್ಗೆ ಹೊರತುಪಡಿಸಿ ಎಲ್ಲರಿಗೂ ಕೂಡ ಜಾಮೀನು ಮಂಜೂರು ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈ ಬಳ್ಳಾರಿ ಗಲಾಟೆ ವಿಚಾರದಲ್ಲಿ ಆರೋಪಿಗಳು ಆಗಿದ್ದಂತಹ ಎಲ್ಲ ಆರೋಪಿಗಳಿಗೂ ಈಗ ಜಾಮೀನು ಮಂಜೂರಾಗಿರುವಂಥದ್ದು, ಒಬ್ಬರಿಗೆ ಮಾತ್ರ ಹೊರತುಪಡಿಸಿ. ಹಾಗಾದ್ರೆ ಇವತ್ತು ನ್ಯಾಯಾಲಯದಲ್ಲಿ ಏನೆಲ್ಲ ವಾದ ಪ್ರತಿವಾದಗಳು ನಡೀತು, ಜೊತೆಗೆ ಏನೆಲ್ಲ ಷರತ್ತುಬದ್ಧ ಅಂದ್ರೆ ಷರತ್ತುಗಳನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಲಾಗಿದೆ? ಗಂಗಾಧರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆ ತಮಗೆ? ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ 42ನೇ ವಿಶೇಷ ಕೋರ್ಟ್ನಿಂದ 25 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಬಳ್ಳಾರಿಯಲ್ಲಿ ಬ್ಯಾನರ್ ಗಲಾಟೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 26 ಆರೋಪಿಗಳನ್ನ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ರು. ಈಗ 25 ಆರೋಪಿಗಳಿಗೆ ಬೇಲ್ ಮಂಜೂರಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಇವತ್ತು ಎಷ್ಟು ಆರೋಪಿಗಳಿಗೆ ಬೇಲ್ ಮಂಜೂರಾಗಿದೆ, ಜೊತೆಗೆ ಏನೆಲ್ಲ ಷರತ್ತುಗಳನ್ನು ವಿಧಿಸಿ ಬೇಲನ್ನು ಕೊಡಲಾಗಿದೆ? ಪ್ರಮುಖವಾಗಿ ಈ ಬಳ್ಳಾರಿಯ ದಾಂಧಲೆ ಕೇಸ್ ಏನಾಗಿತ್ತು, ಅದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದಂತಹ ಪ್ರಕರಣ. ಅದರಲ್ಲಿ ಪ್ರಮುಖವಾಗಿ ಪೊಲೀಸ್ ಇಲಾಖೆ ಇವತ್ತು ದಾಂಧಲೆ ಮಾಡಿದಂತೂ ವಿಡಿಯೋ ಫುಟೇಜ್ಗಳನ್ನ ಆಧರಿಸಿ ಸುಮಾರು 25 ಮಂದಿಯನ್ನ ಬಂಧನ ಮಾಡಿದ್ರು. ಆ ಬಳಿಕ ಅವರನ್ನ 82 ಸ್ಪೆಷಲ್ ಕೋರ್ಟ್ ಏನ್ ಬರುತ್ತೆ, ಆ ಸ್ಪೆಷಲ್ ಕೋರ್ಟ್ ACM ಕೋರ್ಟ್ಗೆ ಅವರನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು. ಇವತ್ತು ಅವರ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ನಡೀತಾ ಇತ್ತು. ಈಗ ಅವರಿಗೆ ಒಂದು 25 ಮಂದಿಗಳಿಗೂ ಕೂಡ ಈಗ ಆರೋಪಿಗಳಿಗೆ ಜಾಮೀನು ಸಿಕ್ಕಿರುವಂತದ್ದು. 42ನೇ AC ಒಂದು ವಿಶೇಷ ನ್ಯಾಯಾಲಯ ಈಗ ಅವರಿಗೆ ಆದೇಶವನ್ನ ಕೊಟ್ಟಿರುವಂತದ್ದು. ಗನ್ಮ್ಯಾನ್ ಏನಿದ್ದ ಗುರುಚರಣ್ ಸಿಂಗ್ ಅಂತ ಹೇಳಿ ಆತನನ್ನು ಹೊರತುಪಡಿಸಿ ಉಳಿದ ಎಲ್ರಿಗೂ ಕೂಡ ಈಗ ಜಾಮೀನು ಮಂಜೂರಾಗಿರುವಂತದ್ದು. ಇನ್ನು ಕೆಲ ಹೊತ್ತಲ್ಲಿ ಬಾಂಡ್ ಆಗಿರ್ಬೋದು, ಶ್ಯೂರಿಟಿ ಏನನ್ನೋದ್ರ ಬಗ್ಗೆ ಇನ್ನು ಕೆಲ ಹೊತ್ತಲ್ಲಿ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗಲಿದೆ. ಆದ್ರೆ ಉಳಿದ 25 ಮಂದಿ ಆರೋಪಿಗಳೇನ ಬಂಧನ ಆಗಿ ಇಲ್ಲಿ ಕೋರ್ಟ್ ಅಂದ್ರೆ ಜೈಲಲ್ಲಿ ಇದ್ರು, ಅವರೆಲ್ಲರಿಗೂ ಕೂಡ ಈಗ ಬೇಲ್ ಆಗಿರುವಂತದ್ದು. ಬಹುತೇಕವಾಗಿ ಇವತ್ತು ಸಂಜೆ ಬೆಳಗ್ಗೆ ಅದು ಆರ್ಡರ್ ಕಾಪಿ ಹೋದಂತ ಬಳಿಕ ಅವರಿಗೆ ರಿಲೀಸ್ ಆಗ್ತಾರೆ, ಇಲ್ಲಾಂದ್ರೆ ನಾಳೆ ಬೆಳಗ್ಗೆ ಅವರೆಲ್ಲ ಕೂಡ ರಿಲೀಸ್ ಆಗುವಂತದ್ದು. ಇನ್ನು ಕೆಲ ಹೊತ್ತಲ್ಲಿ ಅವರು ಬಾಂಡ್ ಶ್ಯೂರಿಟಿ ಆಗಿರ್ಬೋದು, ಏನ್ ಷರತ್ತನ್ನ ವಿಧಿಸಿದ್ದಾರೆ ಅದು ಇನ್ನು ಸ್ವಲ್ಪ ಹೊತ್ತು ಗೊತ್ತಾಗುತ್ತೆ. ಅದು ಬಹುತೇಕವಾಗಿ ಯಾವುದೇ ರೀತಿಯಾದಂತಹ ಒಂದು ಸಾಕ್ಷಿನಾಶ ಮಾಡುವಂತದ್ದಾಗಿರ್ಬೋದು, ಪೊಲೀಸ್ ವಿಚಾರಣೆಯ ತನಿಖೆಗೆ ಸಹಕಾರವನ್ನ ಕೊಡಬೇಕು, ಎಂಕ್ವೈರಿ ಕೂಡ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ಆ ಒಂದು ಆದೇಶವನ್ನ ಸಹಜವಾಗಿ ಆಗುವಂತದ್ದು. ಅದನ್ನು ಹೊರತುಪಡಿಸಿ ಬೇರೆ ಇನ್ನಿತರ ಯಾವ್ದಾದ್ರು ಬಾಂಡ್ ಶ್ಯೂರಿಟಿ ಏನಾದ್ರು ಮಾಡಿದಾರ ಷರತ್ತಿನ ಬಗ್ಗೆ ಕೋರ್ಟ್ ಅಲ್ಲಿ ಇನ್ನಷ್ಟೇ ಇನ್ನು ಸ್ವಲ್ಪ ಹೊತ್ತಿಗೆ ಅದ್ರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಸಿಗುತ್ತೆ. ಆದ್ರೆ ಬಹುತೇಕವಾಗಿ ಈ 25 ಮಂದಿ ಆರೋಪಿ ರೈತರು, ಅದರಲ್ಲಿ ಬಿಜೆಪಿ ಅವರಿದ್ರು, ಮತ್ತೆ ಕಾಂಗ್ರೆಸ್ನ ಕಾರ್ಯಕರ್ತರು ಸಹ ಇದರಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರು. ಈ ಒಂದು ಗಲಭೆ ಕೇಸಲ್ಲಿ ಬಂಧನರಾದವರೆಲ್ಲರೂ ಕೂಡ ವಿಡಿಯೋ ಫುಟೇಜ್ಗಳನ್ನ ಆಧರಿಸಿ ಪೊಲೀಸರು ಬಂಧನ ಮಾಡಿದ್ರು. ಚೈತ್ರ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಮುಗಿತಿಲ್ಲ ಬಳ್ಳಾರಿ ಬುಲೆಟ್ಗೆ ಬಲಿ ರಾಜಕೀಯ. ಪ್ರಕರಣ ಸಿಬಿಐಗೆ ವಹಿಸಲು 2 ದಿನ ಡೆಡ್ ಲೈನ್ ನೀಡಲಾಗಿದೆ. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜಶೇಖರ್ನ ಹತ್ಯೆ ಮಾಡಿಸಿದ್ದೇ ಭರತ್ ರೆಡ್ಡಿ ಅಂತೆ, ಶವ ಹೂಳುವ ಬದಲು ಸುಟ್ಟು ಹಾಕಿಸಿದ್ದೇ ಶಾಸಕರಂತೆ. ಬಳ್ಳಾರಿಯಲ್ಲಿ ಶಾಸಕ ಜನಾರ್ದನ ರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ SP ಹೊಸ IG ಬಂದ ಮೇಲೆ ಆದರೂ ಕೂಡ ಅವರು ಚಾರ್ಜ್ ತಗೊಂಡು 24 ಗಂಟೆ ದಾಟಿದೆ ಅಂತ ಅನ್ಕೊಳ್ತೀನಿ ನಾನು. ಇಷ್ಟು ಸಮಯ ಕೂಡ ಬೇಕಾಗಿದ್ದಿಲ್ಲ ಅದು, ಇಷ್ಟು ಸಮಯ ಬೇಕಾಗಿದ್ದಿಲ್ಲ. ನಾವು ನೋಡ್ತಾ ಇರ್ತೀವಿ, ಎಲ್ಲಾದರೂ ಒಂದು ಕಡೆ ಬೆಳಿಗ್ಗೆ ಕೊಲೆಯಾಗಿದೆ ಅಂತಂದರೆ ಸಂಜೆಗೆಲ್ಲ 4 ಮಂದಿನ ಬಂಧನ ಮಾಡಿದ್ರು, 6 ಮಂದಿನ ಬಂಧನ ಮಾಡಿದ್ರು ಅಂತೇಳಿ. ಇಲ್ಲಿ ಬಂಧನ ಮಾಡಿರೋಂಥದ್ದು ಒಬ್ಬ ಪ್ರೈವೇಟ್ ಗನ್ಮ್ಯಾನ್ನ ಬಂಧನ ಮಾಡಿದ್ದಾರೆ.
ಆ ಪ್ರೈವೇಟ್ ಗನ್ಮ್ಯಾನ್ ಅಚಾನಕ್ಕೆ ಮಿಸ್ಫೈರ್ ಅಂತೇಳಿ ಏನು ಮಾತಾಡ್ತಾ ಇದ್ದಾರೆ, ಅದು ಮಿಸ್ಫೈರ್ ಅಲ್ಲ ಅಂತೇಳಿ ನಾನು ತಮಗೆಲ್ಲರಿಗೂ ಕೂಡ ಮೊನ್ನೆನೇ ವಿಡಿಯೋಗ್ರಫಿಗಳು ವಿಜುವಲ್ಸ್ ಮೂಲಕ ಪಾಯಿಂಟ್ ಬ್ಲ್ಯಾಂಕಲ್ಲಿ ಬೆನ್ನಿಂದೇನೋ ಒಂದು ಸುಟ್ಟಿರುವಂಥದ್ದನ್ನು ನೋಡಿದ್ದೀವಿ. ಅದು ಕ್ಲಿಯರ್ ಕಟ್ ಮರ್ಡರ್, ಅದು ಕೊಲೆ. ಅದನ್ನು ಯಾರ ಸಮಕ್ಷಮದಲ್ಲಿ ಮಾಡಿದ್ದು? MLA ಭರತ್ ರೆಡ್ಡಿ ಸಮಕ್ಷಮದಲ್ಲೇ ಆಗಿರುವಂಥದ್ದು ನಮ್ಮ ಮನೆ ಮುಂದೆ. ಹಾಗಾಗಿ ಇಷ್ಟೊತ್ತಿಗಾಗಲೇ ಭರತ್ ರೆಡ್ಡಿನ ಅರೆಸ್ಟ್ ಮಾಡಬೇಕಾಗಿತ್ತು. ಇಷ್ಟು ವಿಜುವಲ್ಸ್ ಇದೆ, ಇಷ್ಟು ಪ್ರೂಫ್ಸ್ ಇದೆ, ಇಷ್ಟೆಲ್ಲ ಇದ್ಮೇಲೆ ಕೂಡ ಇನ್ನೂ ಭರತ್ ರೆಡ್ಡಿನ, ಸತೀಶ್ ರೆಡ್ಡಿನ ಮತ್ತು ಅವರ ಗ್ರೂಪನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ ಅನ್ನೋದು ರಾಜ್ಯದ ಜನರಿಗೆ ಇವತ್ತು ಈ ರಾಜ್ಯ ಸರ್ಕಾರ ಹೇಳಬೇಕಾಗುತ್ತೆ. ಅದಕ್ಕೆ ನಾವು ಮೊದಲಿಂದ ಕೂಡ ಕೇಳಿರುವಂಥದ್ದು CBI ಎಂಕ್ವೈರಿ ಆಗಲೇಬೇಕು. ಯಾವುದೇ ಕಾರಣಕ್ಕೂ ಕೂಡ ಈ ರಾಜ್ಯ ಸರ್ಕಾರ ಪೊಲೀಸರ ಕಡೆಯಿಂದ ಇವತ್ತು ನಾವೇನು ಇನ್ನೂ ಒಂದು ದಿನ ಆಗಿದೆ, ಬೇಕಾದ್ರೆ ನಾಳೆ ನಾಡಿದ್ದವರೆಗೂ ಕೂಡ ನಾವು ನೋಡೋಣ. ಹೊಸ SP